ನೋಡು, ನಿನಗೆ ಅಷ್ಟೊಂದು ದುರಾಸೆ ಐತ ನಿನಗೆ ಆಸ್ತಿ ಮೇಲೆ? ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಆಸ್ತಿ ಕೇಳಕ್ಕೆ ನಿಮ್ಮ ಅಮ್ಮನ ಜೊತೆ ಹೋಗ್ಬಿಟ್ಟಿದ್ಯಲ್ಲ? ನೋಡು, ಮದುವೆ ಮಾಡ್ಕೊಂಡು ಬಂದ್ಮೇಲೆ ಏನಿದ್ರು ಗಂಡ ಹೇಳ್ದಷ್ಟು ಕೇಳಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಅಮ್ಮನ ಮನೆಗೇನೆ ಇದ್ಬಿಡು. ನಾನು ನಿನ್ ಕೆಟ್ಟದ್ದು ಕೇಳ್ತಾ ಇದ್ದೀನಾ? ಬೇರೆಯವ್ರ ಆಸ್ತಿ ತಗೊಂಡು ಬೇರೆಯವ್ರಿಗೆಲ್ಲ ಇದು ಮಾಡ್ಕೊಳ್ಳೋ ಅವಶ್ಯಕತೆ ತಾನೇ ಏನೈತೆ ನಮಗೆ? ನೋಡು, ನನಗೆ ಯಾವ ಅವಶ್ಯಕತೆನೂ ಇಲ್ಲ, ಸರಿನಾ? ಆಸ್ತಿ ಪಾಸ್ತಿ ಮೇಲೆ ಇಷ್ಟ ಇಲ್ಲ. ನಾವೇ ಕಷ್ಟಪಟ್ಬಿಟ್ಟು ಏನಾದರೂ ಒಂದು ಸಾಧನೆ ಮಾಡೋಣ. ಹಾಂ, ಕಷ್ಟಪಟ್ರೇನೆ ಸುಖ. ನಿಂಗೆ ಆಸ್ತಿ ಮೇಲೆ ಅಷ್ಟೊಂದು ಇಷ್ಟ ಇದ್ರೆ ಆಸ್ತಿ ಇರೋ ಹುಡುಗನೇ ಮದುವೆ ಮಾಡ್ಕೋಬೇಕಿತ್ತು. ಅಯ್ಯೋ ರೀ, ದೇವ್ರಣೆಗೂ ನನ್ಗೇನು ಆಸೆ ಇಲ್ಲ. ನಮ್ಮ ಅಮ್ಮ ಬುಡಕ್ಕಿಲ್ವಲ್ಲ, ನಮ್ಮ ಅಮ್ಮನೇನಿಯ ಬಾ 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 ಅಂತ ಕರ್ಕೊಂಡು ಹೋಗಿದ್ದು. ನೀನು ಹಿಂಗೆಲ್ಲ ಹೇಳಿದ್ದೆಲ್ಲ ಕೇಳ್ತೀಯ ಅಂತಾನೆ ನಿಮ್ಮ ಅಮ್ಮನೂ ನಿನ್ನ ಮೇಲೆ ಜೋರು ಮಾಡ್ಬಿಟ್ಟು ಹೇಳೋದೆಲ್ಲ ಕೇಳಂಗೆ ಮಾಡ್ಕೊಂಡ್ರದು. ನೋಡು, ನಿಮ್ಮ ಅಮ್ಮನ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ, ಸರಿನಾ? ನಿಮ್ಮ ಅಮ್ಮ ಏನೋ ಹೇಳ್ತಿದ್ದೆ, ಏನೋ ಮಾಡ್ತಿದ್ದೆ, ನೀನು ಒಂದ್ಸಲ ಆವಾಜ್ ಹಾಕ್ಬಿಟ್ಟು ಕಳಿಸ್ಬೇಕು ಈಚೆ ಕಡೆ. ಇಲ್ಲ, ನನಗೆ ಇಷ್ಟ ಇಲ್ಲ, ನಾನು ಮಾಡಲ್ಲ. ಯಾಕೆ ನಿಮ್ಮ ಅಮ್ಮಂಗೆ ಎದ್ರುಕೊಂತೀಯಾ? ಹಾಂ, ನಿಮ್ಮ ಅಮ್ಮನ ಮಾತು ಮೀರ್ಬಿಟ್ಟು ನಾನು ಮದುವೆ ಮಾಡ್ಕೊಂಡಿದ್ಯಾ ಅಂದಮೇಲೆ ಮತ್ತೆ ನಿಮ್ಮ ಅಮ್ಮಂಗೆ ಎದ್ರುಕೊಳ್ಳೋ ಅವಶ್ಯಕತೆ ತಾನೇ ಏನೈತೆ? ನೋಡು, ನನ್ನ ಮಾತು ಕೇಳು. ನಾನು ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂತಲ್ಲ. ನಿನಗೆ ಇಷ್ಟ ಇಲ್ದಿರೋ ಕೆಲಸ ಅದು ಯಾರು ನಾನು ಹೇಳಿದ್ರು ಪರವಾಗಿಲ್ಲ, ನೀನು ವಾದ ಮಾಡಬೇಕು. ನನಗಿಷ್ಟ ಇಲ್ಲ, ನನಗಿಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ, ನಾನು ಮಾಡಲ್ಲ. ನೀನು ಅದನ್ನು ಡೈರೆಕ್ಟಾಗಿ ಹೇಳೋದನ್ನ ಕಲಿ, ಸರಿನಾ? ಸರಿ, ನಾನು ಹೊಲ್ದ ಹತ್ರ ಕೆಲ್ಸಕ್ಕೆ ಹೋಗ್ತೀನಿ. ನೀನು ಆರಾಮಾಗಿ ಮನೆಗಿರು. ನಿಮ್ಮ ಅಮ್ಮ ಬಂದರೆ ಡೈರೆಕ್ಟಾಗಿ ಹೇಳ್ಬೇಕು ನೀನು. ಊರಿ, ನನಗೂ ಅರ್ಥ ಆಯ್ತು ಬಿಡಿ ಇವಾಗ. ಇನ್ಮೇಲೆ ಡೈರೆಕ್ಟಾಗಿ ಏನು ಹೇಳ್ತೀನಿ. ಹೇಳ್ತೀನಿ ಅಂತಲ್ಲ, ಹೇಳಲೇಬೇಕು, ಸರಿನಾ? ನಿಂಗೆ ಇಷ್ಟ ಇಲ್ಲ ತಾನೇ ಆಸ್ತಿ? ನಂಗೆ ಇಷ್ಟ ಇಲ್ಲ, ಡೈರೆಕ್ಟಾಗಿ ಹೇಳು. ಅದು ಬಿಟ್ಟು ಸುಮ್ಮನೆ ಬೇರೆಯವ್ರ ಆಸ್ತಿ ತಿನ್ಕೊಂಡು ಇದು ಮಾಡೋ ಅವಶ್ಯಕತೆ ಇಲ್ಲ. ದೇವರು ನಮಗೆ ಶಕ್ತಿ ಕೊಟ್ಟವನೇ, ಕಷ್ಟಪಟ್ಟು ದುಡಿಯೋಣ. ಎಷ್ಟು ಜನ ಸೊನ್ನೆಯಿಂದ ಮೇಲ್ಗಡೆಗೆ ಬಂದಿಲ್ಲ ಹೇಳು? ನಾವು ಬರೋಣ, ಸರಿನಾ? ಸರಿ, ನಾನು ಹೊರಡ್ತೀನಿ. ಮನೆ ಕಡೆ ಹುಷಾರು. ಹ್ಮ್, ಸರಿ ರೀ. ಯಪ್ಪ, ಇವ್ರು ಎಷ್ಟು ಒಳ್ಳೆಯವರು. ಅಲ್ಲಿ ನೋಡು, ಆಸ್ತಿ ಸಮೇತನೂ ಆಸೆ ಪಡೋಕ್ಕಿಲ್ಲ. ಅದೇ ನನ್ನ ಗಂಡ ಕಳ್ಳನ ಮಗ ಅವನಾಗಿದ್ದಿದ್ರೆ ಇಷ್ಟೊತ್ತಿಗೆ ಯಪ್ಪ, ಬೇಕು 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 ಆಸ್ತಿ ಬೇಕು 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 ಅಂತ ಹೇಳ್ತಿದ್ದ. ಆದರೆ ಇವ್ರು ನೋಡು ಪಾಪ, ಏನೊಂದಿಷ್ಟು ಆಸೆ ಪಡೋಕ್ಕಿಲ್ಲ. ಪಾಪ ಎಷ್ಟು ಒಳ್ಳೆಯವರು. ಇಂಥವ್ರ ಮೇಲೆ ನಾನು ಬೇಡಪ್ಪ, ಇವ್ರನ್ನ ಬಿಟ್ಕೊಡಕ್ಕಾಯ್ತದೆ. ನಮ್ಮ ಅದಕ್ಕೆ ಒಳ್ಳೆ ಹುಡುಗನೇ ಹುಡುಕೈತಿ. ನನ್ನ ಪಡು ನನ್ನ ಮನೆ ಕೆಲಸ ಮಾಡ್ಕೊತೀನಿ. ಲೇ ಮಗಳೇ, ಲೇ ಮಗಳೇ, ಬಾರ ಇಲ್ಲಿ. ಏನಮ್ಮ? ಏನಮ್ಮನ? ಅಯ್ಯೋ ಬಿಕ್ನಾಸಿ, ನಿನ್ಗೇನೆ ಬಂದ್ರೆ ದೊಡ್ಡಪ್ಪತ್ತು. ಅವರೇ ಒಪ್ಕೊಂಡಿದ್ರು ಆಸ್ತಿ ಕೊಡಕ್ಕೆ ಅಂತ. ಎಷ್ಟೊಂದು ಲಕ್ಷ ಲಕ್ಷ ರೂಪಾಯಿ ಆಸ್ತಿ ಕೊಡಕ್ಕೆ ಅಂತಾನೆ ಒಪ್ಕೊಂಡಿದ್ರು. ನಿನ್ಗೇನೆ ಬಂದಿರೋ ನಿಂಗೆ ದೊಡ್ಡಪ್ಪತ್ತು. ಅಷ್ಟು ಆಸ್ತಿ ನಂಗೆ ಬೇಡ ಅಂತ ಹೇಳ್ಬಿಟ್ಟು ದಿಮಾಕ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಬಂದಿದೆಯಲ್ಲ. ನಿನ್ಗೇನು ಬಂದೈತೆ? ನಿಂಗೆ ದೊಡ್ಡ ರೋಗ. ನಿಂಗೇನೋ ದೊಡ್ಡಪ್ಪತ್ತು ಬಂದ್ಬಿಟ್ಟೈತೆ. ನಿಂಗೆ ಕಿತ್ತೋಗಿರೋಳೆ, ನಿನ್ನ ಮಾನ ಮರ್ಯಾದೆ ಬಿಟ್ಟಿರೋಳೆ ನೀನು. ನಿಂಗೇನೋ ದೊಡ್ಡ ರೋಗ ಬಂದ್ಬಿಟ್ಟೈತೆ ನಿನಗೆ. ಅಲ್ಲ, ಆ ಬೇವರ್ಸಿ ಮಾತು ಕೇಳ್ಬಿಟ್ಟು ನೀನು ಬೇಡ ಅಂತೀಯಲ್ಲ. ಆ ಬೇವರ್ಸಿ ಎಲ್ಲನೂ ನಿಮ್ಮ ಒತ್ತಿಗೆ ಹೇಳ್ದಂಗೆ ನೀಯೇ ಕೇಳೋದು. ನಿಮ್ಮ ಒತ್ತಿಗೆ ಹೇಳ್ಕೊಟ್ಟಿದ್ದಾಳೆ. ಆಸ್ತಿ ಪಾಸ್ತಿ ಎಲ್ಲನೂ ಕೇಳಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸರಿ ಅಂತ ಅವನು ಒಪ್ಕೊಂಡಿರ್ತಾನೆ. ಅವನಿಗೆ ತಲೆ ಇಲ್ಲ ಅಂದ್ರೆ ನಿನಗೂ ತಲೆ ಇಲ್ವೇನೆ? ನೋಡು, ನಾಳೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಬೇಕಾಯ್ತದೆ, ಯೋಚನೆ ಮಾಡು. ಅವ, ಇದು ನನ್ನ ಸಂಸಾರ, ನನ್ನ ಇಷ್ಟ. ನೋಡಮ್ಮ, ನನಗೂ ನನ್ನ ಗಂಡಂಗೂ ಆಸ್ತಿ ಬೇಡ. ನಿನಗೆ ಬೇಕಾದ್ರೆ ನೀನು ಆಸ್ತಿಯಾ ನೀನು ತಗ. ಆದರೆ ನನಗಂತೂ ಆಸ್ತಿ ಅಂತೂ ಬೇಕಿಲ್ಲ. ನನಗೆ ನನ್ನ ಗಂಡಂಗೆ ಆಸ್ತಿ ಅವಶ್ಯಕತೆ ಇಲ್ಲ. ನೋಡಮ್ಮ, ಸುಮ್ಮನೆ ಸಂಸಾರದಾಗ ಬಂದ್ಬಿಟ್ಟು ಉಳಿ ಹಿಂಡಕ್ಕೆ ಬರಬೇಡ ಕಣಮ್ಮ ನೀನು. ನನಗೆ ಇವ್ರಂದ್ರೆ ಇಷ್ಟ. ಇವರು ತುಂಬ ಒಳ್ಳೆಯವರು ಕಣಮ್ಮ, ಕೆಟ್ಟವರಲ್ಲ. ನೋಡು, ಇವ್ರನ್ನ ನಾನು ತುಂಬಾನೇ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ. ನಿನ್ನ ಮಧ್ಯೆ ಬಂದ್ಬಿಟ್ಟು ಎಲ್ಲನೂ ಹಾಳು ಮಾಡಕ್ಕೆ ಬರಬೇಡ ಕಣಮ್ಮ. ಅಲ್ಲೆಲ್ಲೆಲ್ಲೆಲ್ಲೆ ಬಿಕ್ನಾಸಿ ಬಿಕ್ರಿ. ಯವ್ವ, ಅವ್ನು ಯಾ ಮೋಡಿ ಮಾಡ್ಬಿಟ್ಟವನು. ನಿಮ್ಮೊತ್ತಿಗೆ ಅದು ಯಾ ಮೋಡಿ ಮಾಡ್ಬಿಟ್ಟವಳು. ನೀನು ಅದು ಯಾಕೆ ಹಿಂಗೆ ಆಡ್ತಿದ್ದೀಗೋ ನಾ ಕಾಣೆ. ಹಾಂ, ನೀನು ಹೋಗಿ 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 ಆ ಬಿಕ್ನಾಸಿನ ಕಟ್ಕೊಬಿಟ್ಟು ಬಿಕ್ನಾಸಿ ಜೀವನ ಬಾಳ್ಬೇಕು ಅಂತ ಇಂಥ ಹಳೇ ಹಂದಿ ಕೂಡ ಬಂದ್ಬಿಟ್ಟು ಬಿದ್ದಿದ್ದೀಗಲ್ಲ ನೀನು. ಎಂಥ ಬಿಕ್ನಾಸಿ ಇರಬೇಡ. ಊರು ಜನ ಎಲ್ಲ ಆಡ್ಕೊಂಡು ಹೋಗ್ತಾವ್ರಿ. ಬಂಗಾರಮ್ಮನ ಮಗಳಿಗೆ ಸರಿಯಾಗಾಯ್ತು, ಬಂಗಾರಮ್ಮನ ಮಗಳಿಗೆ ಸರಿಯಾಗಾಯ್ತು ಅಂತ ಹೇಳ್ಬಿಟ್ಟು ಅದ್ರ ತಕ್ಕನಂಗೆ ನೀನು ಕುಣಿತಿದ್ಯಾ. ನಡಿ ಸುಮ್ಕೆನೆಯಾ. ನಿನ್ನ ಗಂಡನ ಬೇಕಾದ್ರೆ ಬಿಟ್ಬಿಡು. ನಿನ್ನ ಗಂಡನ ಸವಾಸ ಆಸ್ತಿ ಕೊಡ್ತೀನಿ ಅಂತ ಹೇಳೋಂತಾನೆ ನಿಮ್ಮಪ್ಪ. ಆಸ್ತಿ ಇಸ್ಕೊಳ್ಳೋದು ಕಲಿ ಫಸ್ಟು. ಆಸ್ತಿ ಅಮ್ಮ, ನನ್ನ ಗಂಡಂಗೆ ಇಷ್ಟ ಇದ್ದರೆ ಯಾವ ಕೆಲಸನೂ ನಾನು ಮಾಡಲ್ಲ ಕಣಮ್ಮ. ನನ್ನ ಗಂಡ ದುಡಿದ್ಬಿಟ್ಟು ಹೆಂಗೋನ್ನ ನೋಡ್ಕೊತಾನೆ ಕಣಮ್ಮ. ನಾನು ಈಗಲೇ ಹೇಳಿದ್ದೀನಿ, ನನಗೆ ಯಾವ ಆಸ್ತಿ ಅವಶ್ಯಕತೆನೂ ಇಲ್ಲ. ನಾನಾಯಿತು, ನನ್ನ ಗಂಡ ಆಯಿತು, ನಮ್ಮ ಕೆಲಸ ಆಯಿತು, ಅಷ್ಟೇ ನನಗೆ ಇರೋದು. ನನಗಂತೂ ಯಾವ ಆಸ್ತಿನೂ ಬೇಡ. ನನ್ನ ಗಂಡ ದುಡ್ಡು ಸಂಪಾದನೆ ಮಾಡ್ತಾನೆ ಅವಳು. ಅಯ್ಯಯ್ಯಯ್ಯಯ್ಯಯ್ಯ, ಇವಳು ಗಂಡನಂತೆ ಗಂಡ, ಸೀಮೆಗಿಲ್ದಿರ ಗಂಡ. ಅವ್ನು ದುಡಿದ್ಬಿಟ್ಟು ಸಂಪಾದನೆಯ ಮಾಡ್ಬಿಡ್ತಾನೆ ನಿನಗೆ. ಲಕ್ಷ ಲಕ್ಷ ಇಟ್ಟಿಸ್ಬಿಡ್ತಾನೆ ನಿನಗೆ, ಸಂಪಾದನೆ ಮಾಡ್ಬಿಟ್ಟು ನಿನಗೆ. ಅಯ್ಯಯ್ಯ, ನಿನ್ನ ಮಕ ಮುಚ್ಚ. ಲೇ, ನನಗೆ ಹೇಳೋದನ್ನ ಕೇಳಿಸ್ಕ. ಅವನಿಗೆ 10 ಪೈಸೆನೂ ಕೊಡೋದಿಲ್ಲ ನಿನಗೆ. ಉಂಡೆನಮ್ಮ ಆಗ್ತಾನೆ ಕಳ್ಳನ ಮಗ. ಅಮ್ಮ, ನೀನು ನನ್ನ ಸಂಸಾರ ಸುದ್ದಿಗೆ ಬರಬೇಡ ಅಂತ ನಿಂಗೆ ಹೇಳಿವ್ನಿ. ನನ್ನ ಸಂಸಾರ ಸುದ್ದಿಗೆ ನೀನು ಬರಬೇಡ ಕಣಮ್ಮ. ನನಗೆ ಇಷ್ಟ ಇಲ್ಲ ಕಣಮ್ಮ ಹಿಂಗೆಲ್ಲ. ನೀನು ಮಾತಾಡೋದು ಎಲ್ಲನೂ ನಾನಾಯಿತು, ನನ್ನ ಜೀವನ ಆಯಿತು, ನಾನು ನೋಡ್ಕೊಳ್ಳೋದಾಯ್ತು, ನಾನು ನೋಡ್ಕೊತೀನಿ. ನೋಡಮ್ಮ, ನೀನು ಇದನ್ನ ಹೇಳೋಕ್ಕೆ ತಾನೇ ಇಲ್ಲಿಗೆ ಬಂದಿರೋದು. ನೀನು ಇದನ್ನ ಹೇಳೋದು ಬಿಡೋದಿಲ್ಲ ತಾನೇ. ಆಸ್ತಿ ನಿನ್ನ ಹೆಸರು ಬರಗಂಟಂದ್ರೆ ನಾನು ಸುಮ್ಮನೆ ಇರಕ್ಕಿಲ್ಲ. ಹಂಗಾರೆ ನಮ್ಮ ಮನೆಗೆ ಇರಬೇಡ ಕಣಮ್ಮ ನೀನು. ನಡಿಯಮ್ಮ ನಮ್ಮ ಮನೆಯಿಂದ ಆಚೆ ಗಡಿಕೆ. ಏನೇ ಹೇಳ್ತಾ ಇದೀಯ ನೀನು? ನಾನಿರೋದು ನಿದ್ದಂಗೆನೇ ಹೇಳ್ತಾ ಇದ್ದೀನಿ. ನೀನು ಮನೆಯಿಂದ ಈಚೆ ಕಡೆಗೆ ಹೋಗು ಅಂತ ಹೇಳ್ಬಿಟ್ಟು. ಅಮ್ಮ, ನೀನು ನಮ್ಮ ಮನೆಯಾಗಿ ಇರಬೇಡ. ನೋಡು, ನಮ್ಮ ಮನೆಗೆ ಬರಲು ಬೇಡ, ನಾನು ಮಾತಾಡಿಸ್ಲು ಬೇಡ. ನೀನು ಬಂದು 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 ನನ್ನ ಸಂಸಾರ ಕಿತ್ತೋಯ್ತೈತೆ. ನನ್ನ ಗಂಡ ಅಲ್ಲಿ ಏನಕ್ಕೆ ಸುಮ್ಕೆ ಆಸ್ತಿ ಕೇಳಕ್ಕೆ ಹೋಗಿದ್ಯಾ ಹಂಗೆ ಹಿಂಗೆ ಅಂತ ನನ್ನನ್ನು ಬೈತಾವನೆ. ನಿನ್ನೆಲ್ಲ ಬೈತಿರೋದು ನಾನು ಉಗಿಸ್ಕೊಂತ ಇವನಿ ಅಲ್ಲಿ. ನನ್ನ ಕತೆ ನನಗೆ ಗೊತ್ತು, ನನ್ನ ಕಷ್ಟ ನನಗೆ ಗೊತ್ತು. ಅಮ್ಮ, ನನಗೆ ಆಸ್ತಿ ಬೇಡ ಅಂತ ಒಂದ್ಸಲ ಹೇಳಿದ್ರೊಳಗೆ ನೀನು ಬಿಡ ಅಂತ ಮನುಷ್ಯಲೇ ಅಲ್ಲ ನೀನು. ಮಾತಿಗೆ ಮುಂಚೆ ಅಯ್ಯೋ ಹಂಗಲ್ಲ ಹಿಂಗಲ್ಲ, ನಮ್ಮ ಆಸ್ತಿ ಅಂತ ಸಾಯ್ತಿದ್ಯಾ. ಅಮ್ಮ, ನಡಿಯಮ್ಮ ಮನೆಯಿಂದ ಈಚೆ ಕಡೆಗೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನೇ ಮನೆಯಿಂದ ಈಚೆ ಕಡೆ ಕಳಿಸ್ತಿದೀಯೇನೆ ನೀನು? ಹ್ಞೂ ಕಣಮ್ಮ, ನಿನ್ನೇನಿಯ ಮನೆಯಿಂದ ಈಚೆ ಕಡೆ ಕಳಿಸ್ತಾ ಇವನಿ. ನಡಿ, ನೀನಂತೂ ಇದು ಇರಬೇಡ. ನಾನು ನೀನು ಕಳಿಸ್ತೀವಿ ಅಂದಮೇಲೆ ನೀನು ಒಯ್ತಾ ಇರ್ಬೇಕು ಅಷ್ಟೇ ಏನಿಯ. ನಡಿಯಮ್ಮ.
ನಡಿ ಸುಮ್ಕೆ ನೀ ಈಚೆ ಕಡೆಗೆ ನಮ್ಮ ಮನೆಗಿಂದ ಬರ್ಬೇಡ ಒಳಗಡಿಕೆ ನಿಂದು ಸಣ್ಣದಾಗ ಐತಲ್ಲ ಮನೆ ದೊಡ್ಡದಾಗ ಐತಲ್ಲ ಮನೆಯಾಗೆ ಆರಾಮಾಗಿ ಕುಂತ್ಕೊಂಡು ಉಳ್ಳಾಡು ನಮ್ದೆಲ್ಲ ಚಿಕ್ಕ ಬಡವ್ರ ಮನೆ ಅಲ್ವಾ ನಮ್ಮ ಕಷ್ಟ ನಾವು ಹೆಂಗೋ ಬಿತ್ಕೋತೀವಿ ನಮ್ದೇನೋ ಬಡತನ ಬಿಡು ನಮ್ಮ ಕತೆ ನಮ್ಗೆ ಯಾಕೆ ನಿಮಗೆ ನೀವು ಸಾವುಕಾರಲ್ಲ ನಿಮ್ಮ ಮನೆ ನೀನು ಆರಾಮಾಗಿರು ನಿಂತ ಬಡವ್ರ ಮನೆಯಾಗ ಇರ್ಬೇಡ ನಡಿಯಮ್ಮ ಈಚೆ ಕಡೆಗೆ ನಿನ್ನ ಬಾಯಿಂದ ಬರ್ತೀರಾ ಮಾತಾ ಹೌದು ನನ್ನ ಬಾಯಿಂದನೇ ಬರ್ತೀರಾ ಮಾತು ನಮ್ಮ ಮನೆಯಾಗ ನೀನು ಇರ್ಬೇಡ ನಡಿಯಮ್ಮ ಈಚೆ ಕಡೆಗೆ ಬರ್ಬೇಡ ಅಂತ ಹೇಳಿದ್ದೀನಿ ನಮ್ಮ ಮನೆಗೆ ನಡಿ ಈಚೆ ಕಡೆಗೆ ನಿಂಗೆ ಕಣಮ್ಮ ಹೇಳ್ತಿರೋದು ಮನೆಯಾಗ ಇರ್ಬೇಡ ನಡಿ ಈಚೆ ಕಡೆಗೆ ನಡಿ ನನಗೆ ಇಷ್ಟ ಇಲ್ದಿರ ಕೆಲಸನ ಮಾಡು ಅಂತ ಬಲವಂತ ಮಾಡ್ತಾ ಇದ್ರೆ ನಾನು ಸುಮ್ಮನೆ ಕುಂತ್ಕೊಳ್ಳೋಕ್ಕಿಲ್ಲ ಇಷ್ಟು ದಿನ ಏನೋ ನಿನ್ನ ಮಾತು ಕೇಳ್ಕೊಂಡು ಸುಮ್ಮನೆ ಕುಂತ್ಕೊಂಡೆ ಇಷ್ಟು ದಿನ ಏನಾರು ನನ್ನ ಸಂಸಾರ ಸೊರೋಯ್ತಾ ಹೇಳು ಒಂದು ದಿನಕ್ಕನ ಸೊರೋಯ್ತಾ ನನ್ನ ಸಂಸಾರ ಸೊರೋಗ್ಲಿಲ್ಲ ಎಂಥದೂ ಇಲ್ಲ ಈಗ ಸುಮ್ಕೆ ಇಲ್ಲಿಂದ ನಡಿ ನೀನು ಅಯ್ಯೋ 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 ನನ್ನ ಮಗಳೇ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ತಾವಳೆ ಅಯ್ಯೋ ನನ್ನ ಮಗಳಿಗೆ ಏನೋ ದೆಯ್ಯ ಮೆಟ್ಕೊಬಿಟ್ಟೈತೆ ನನ್ನ ಮಗಳಿಗೆ ಇಲ್ಲ ಅಂದ್ರೆ ನನ್ನ ಮಗಳು ಯಾಕೆ ಈಚೆ ಕಡೆಗೆ ಹಾಕಿರೋಳು ನನ್ನ ಮಗಳು ನನ್ನೇ ಈಚೆ ಕಡೆಗೆ ಹಾಕ್ತಾವಳೆ ಯವ್ವ ದೇವ್ರೇ ಯವ್ವ ಇದೆಲ್ಲ ಬೇಕಿತ್ತೆ ನನಗೆ ನಾನು ಸಾಕಿರೋ ಮಗಳು ನಾನು ಎತ್ತಿರೋ ಮಗಳು ನನಗೇನೆಯ ಇವತ್ತು ಹಿಂದೆ ಮುಂದೆ ನಿಂತ್ಕೊಂಡು ಮಾತಾಡ್ತಾವಳೆ ಅಂದರೆ ಏನರ್ಥ ನನಗೇನಿ ಆವಾಜ್ ಆಗ್ತಾವಳೆ ಅಂದರೆ ಏನರ್ಥ ಎಲ್ಲ ಬಿಕ್ನಾಸಿ ಮಾಡೋಳಲ್ಲ ಅವಳು ಗೌರಿ ಅವಳ್ದೇನಿ ಎಲ್ಲ ಕೆಲಸ ಹೊತ್ತಿಗೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ನೀನು ನಡಿ ಅಂತ ಹೇಳಿದ್ನಲ್ಲ ಈಚೆ ಕಡೆಗೆ ನಡಿಯಮ್ಮ ಅಯ್ಯ ನಡಿ ಸುಮ್ಕೆನೆನಿಯ ನಾನು ಹೇಳೋದು ಒಂದು ಕಿತ್ತ ನಮ್ಮ ಹೇಳೋದು ನಿನಗೆ ನಡಿಯಮ್ಮ ಸುಮ್ಕೆನೆನಿಯ ನಡಿಯಮ್ಮ ಅಯ್ಯೋ ನಡಿಯಮ್ಮ ನೀನು ಸುಮ್ಮನೆನೇನೆ ಅಯ್ಯೋ ಮಗಳೇ ಹಂಗಲ್ಲ ಕಣ್ ಮಗಳೇ ನನ್ನ ಮಾತು ಕೇಳು ನಿನ್ನ ಜೀವನಗೋಸ್ಕರನೇ ತಾನೇ ನಾನು ಒದ್ದಾಡ್ತಿರೋದು ನನ್ನ ಸುಮ್ಮನೆ ಒದ್ದಾಡ್ತಿದ್ದೀನ ನಿನ್ನ ಜೀವನ ಹಾಳಾಗೋಗ್ಬಾರ್ದು ಅಂತ ತಾನೇ ನಾನು ಒದ್ದಾಡ್ಕೊಂಡು ಸಾಯ್ತಿರೋದು ಮಗಳೇ ಮಗಳೇ ನೋಡಿಯಮ್ಮ ನೀನೇನು ಜೀವನ ಉದ್ಧಾರ ಮಾಡಕ್ಕೆ ಅಂತೇನು ಬಂದಿಲ್ಲ ನನ್ನ ಜೀವನ ಹಾಳು ಮಾಡಕ್ಕೆ ಅಂತ ನೀನು ಇರೋದು ನಡಿ ಸುಮ್ಕೆನೆನಿಯ ನಡಿ ನಡಿ ಏ ನನ್ನೇ ಈಚೆ ಕಡೆಗೆ ಹಾಕ್ತಿದ್ಯಲ್ಲ ನಿನಗೆ ಶಾಪ ಹಾಕಂದ್ರೆ ಶಾಪ ಹಾಕಕ್ಕೂ ಮನ್ಸು ಗೊತ್ತಿಲ್ಲ ನಂಗಂತೂ ಶಾಪ ಹಾಕ್ಬಿಡೋಣ ಅಂತ ಅನ್ನಿಸ್ತೈತೆ ಆದರೆ ಶಾಪ ಹಾಕಕ್ಕೆ ನಂಗೆ ಮನಸ್ಸಿನ ಬರ್ತಾ ಇಲ್ಲ ನಂಗಂತೂ ಒಂಥರ ಹೊಟ್ಟೆ ಎಲ್ಲ ಉರಿತಾಯ್ತು ನನಗೆ ಹಾಳಾಗೋಗೆ ಅಂತ ಶಾಪ ಹಾಕಂದ್ರೆ ನನ್ನ ಮಗಳು ಹಾಳಾಗೋಯ್ತಾಳಲ್ಲ ಅಂತ ಬೇಜಾರಾಯ್ತೈತೆ ಇವಳಿಗೆ ತಲೆಯೆಲ್ಲ ಕೆಟ್ಟ ಕ್ಯಾರೆಟ್ಬಿಟ್ಟೈತೆ ಇವಳಿಗೆ ಅರ್ಥ ಆಯ್ತದೆ ನಿಂಗೆ ಒಂದಿನ ಅರ್ಥ ಆಯ್ತದೆ ನಮ್ಮಮ್ಮ ಯಾಕೆ ಹೇಳ್ತು ನಮ್ಮ ಅಮ್ಮನ ಮಾತು ಕೇಳಬೇಕಿತ್ತು ಅಂತ ನಿಂಗೆ ಒಂದಿನ ಅರ್ಥ ಆಯ್ತದೆ ಅವಾಗ ನೀನೇನಿಯ ಮುಚ್ಕೊಂಡು ಬತ್ತೀಯ ನೀನೇನಿಯ ಅಯ್ಯೋ ಆ ಮಾತು ಒಪ್ಪಾಯ್ತು ಕಣಮ್ಮ ಅಂತ ಅಲ್ಲಿ ಗಂಟನೂ ನಾನು ಏನು ಮಾತಾಡ್ಸಕ್ಕಿಲ್ಲ ನಾನು ಇನ್ನೊಂದು ಕ್ಯಾರೆ ಅಂತನೂ ಅನ್ನಕ್ಕಿಲ್ಲ ನನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕಿದ್ಯಲ್ವಾ ಪಶ್ಚಾತ್ತಾಪ ಪಡ್ತೀಯ ನೀನು ಪಶ್ಚಾತ್ತಾಪ ಪಡ್ತೀಯಾ ಸರಿ ಕಣಮ್ಮ ಅವತ್ತೊಂದು ದಿನ ನಾನು ನೋಡ್ತೀನಿ ಸದ್ಯಕ್ಕಂತೂ ನಂಗೆ ಅನ್ನಿಸ್ತಿಲ್ಲ ಸರಿನೇ ನಂಗೆ ಸದ್ಯಕ್ಕೆ ನಿನ್ನ ಬಗ್ಗೆ ಏನು ಅನ್ನಿಸ್ತಿಲ್ಲ ಸುಮ್ಮನೆ ನನ್ನ ಸಂಸಾರ ಹಾಳು ಮಾಡಕ್ಕೆ ಅವಾಗ ಬಂದು ಫಿಟ್ಟಿಂಗ್ ಇಕ್ಬಿಟ್ಟು ಹೋಯ್ತಾ ಇದೆಯಾ ಅಂತ ಅನ್ನಿಸ್ತೈತೆ ನನಗೆ ನೀನು ಬರೀ ಫಿಟ್ಟಿಂಗ್ ಮಾಸ್ಟರ್ ಕೆಲಸ ತಾನೆ ನೀನು ಮಾಡೋದು ಈ ಫಿಟ್ಟಿಂಗ್ ಕೆಲಸ ಮಾಡ್ತಿದ್ದೀಗಲ್ಲ ಅಂತ ನನಗೆ ಬೇಜಾರಾಯ್ತೈತೆ ನೋಡಮ್ಮ ನಾನು ಹೇಳೋದು ಇಷ್ಟೇ ನೀನಿಯ ನನಗೆ ನಿನ್ನ ಉಪದೇಶ ಬೇಕಿಲ್ಲ ನಾನು ನನ್ನ ಗಂಡನ ಜೊತೆ ಸಂದಕ್ಕಿದ್ದೀನಿ ಹೊತ್ತಿಗೆ ಒಳ್ಳೆ ಹುಡುಕನೇನಿಯ ಹುಡುಕ್ಬಿಟ್ಟು ಮದುವೆ ಮಾಡೈತೆ ನಾನು ಸಂದಕ್ಕಿರ್ತೀನಿ ನಾನು ನಂಬಿಕೆ ನನಗೈತೆ ನೀನು ದಯವಿಟ್ಟು ಹೊಂಟೋಗ್ಬಿಡು ಬಂಗಾರಮ್ಮ ಏಯ್ ಯಾವನ್ಲ ನೀನು ಎಲ್ಲೋದ್ರು ಅಲ್ಲೇ ನೀ ಪ್ರತ್ಯಕ್ಷ ಆಗ್ಬಿಡ್ತಾನೆ ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಈ ನನ್ನ ಮಗ ಎತ್ತಿದ ಕೊಯ್ಯಿ ಪ್ರತ್ಯಕ್ಷ ಆಗಕ್ಕೆ ಕಳ್ಳನ ಮಗ ಏನ ಬಂದಿರೋ ನಿನಗೆ ದೊಡ್ಡ ರೋಗ ನಿನ್ಗೆ ನಾನು ಎಲ್ಲೋದ್ರೂ ಹಿಂದೆ ಬಿತ್ತಿಯಲ್ಲ ನಾನ್ ನಿಮ್ ಒಳ್ಳೇದಕ್ಕೆ ಅಂತ ಏನೇನೋ ಹೇಳ್ತೀನಿ ಆದ್ರೆ ನೀನ್ ಏನೂ ಕೇಳೋದಿಲ್ಲ ಅದೇನೋ ಅಂತಾರಲ್ಲ ಸುಮ್ಕೇನಿಯ ಹೆಂಗ್ ಸಿಕ್ರ ಹಂಗೆ ಆಡ್ತೀಯ ನೋಡು ನಿನ್ನ ಸೀರಿಯಲ್ ಆಕ್ಟಿಂಗ್ ಕರ್ಕೊಂಡೋಗಿ ಸೇರಿಸ್ತೀನಿ ವಿಲನ್ ಪಾತ್ರಕ್ಕೆ ಸೂಪರ್ ಆಗಿದ್ಯಾ ನೀನು ತಲೆ ಮೇಲ್ನೆಲ್ಲ ಕೂದಲು ಬುರುಸ್ಕ ಅಂತ ನಿಂಗೆ ಎಷ್ಟು ಹೇಳ್ತೀನಿ ಎಷ್ಟು ಹೇಳಿದ್ರು ನೀನು ಕೇಳೋದಿಲ್ಲ ನೀನು ಮಾಡಿದ್ದನ್ನೇ ಮಾಡ್ತೀಯ ಇದೆಲ್ಲನೂ ಬೇಕಾ ನೋಡು ನನ್ನ ಜೊತೆ ಬಂದ್ರೆ ಸುಮ್ಕೆ ನಿನ್ನ ವಿಲನ್ ಮಾಡ್ಬಿಡ್ತೀನಿ ಏ ಮುಚ್ಕೊಂಡೋಗ್ಲಾ ತಮಾಸೆ ಮಾಡಿ ಸಾಕು ನಂದೇ ಇಲ್ಲ ಆಳ್ಬಿದ್ದು ಕುಂತೈತಿಲಿ ನಾನು ಸಾಯ್ತೀವಿ ನನ್ನ ಮಗಂಗೆ ತಮಾಸೆ ಬೇರೆ ತಮಾಸೆ ಏಯ್ ಹೋಗತ್ತಗೆ ಬಂಗಾರಿ ಯಾರೇ ನೀ ಬುಲ್ಬುಲ್ ಸಿಂಗಾರಿ ಯಾರೇ ನೀ ಬುಲ್ಬುಲ್ ಯಾರ ತಗತೀನಿ ಮಗನೇ ಸುಮ್ಮನೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಇವನು ಒಂದು ದೊಡ್ಡಪ್ಪತ್ತಿ ಇವನಿಗೆ ಮಿಕೊಂಡಿರೋದೇ ನೀನು ಇಲ್ಲ ದೊಡ್ಡಪ್ಪತ್ತು ದೊಡ್ಡ ರೋಗ ಆಡ್ದಂಗೆ ಆಡ್ತಾನೆ ಇವನು ದೊರಿದ್ರು ನನ್ನ ಮಗ ಇನ್ನೊಂದು ಕಿತ ಬಾರ್ಲ ನೀನು ಮಗಳೇ ಒಂದಿನ ಅರ್ಥ ಮಾಡ್ಕೊತೀಯ ನೀನು ನಾನು ಏನು ಅಂತ ಹೇಳ್ಬಿಟ್ಟು ನೋಡ್ತಿರು ನಮ್ಮ ಅಮ್ಮಿಯಲ್ಲಿ ಅಂತ ಹುಡುಕಬಿಟ್ಟು ಬರ್ಬೇಕು ನೀನು ಹಂಗಾಯ್ತು ನೋಡ್ತಿರು ನಾನು ನಮ್ಮ ಅಮ್ಮ ಅಂದರೆ ನಂಗೂ ಇಷ್ಟ ನೀನಿಯ ನಮ್ಮ ಅಮ್ಮಂಗೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರಿ ನಮ್ಮ ಅಮ್ಮನ ಕಂಡ್ರೆ ನನಗೇನು ಇಷ್ಟ ಇಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ ನಮ್ಮ ಅಮ್ಮನ ಕಂಡ್ರೆ ನನಗೂ ಇಷ್ಟ ನೀನಿಯ ಆದರೆ ಏನು ಮಾಡನಿ ಆದರೆ ನಮ್ಮ ಅಮ್ಮಂಗೆ ಒಳ್ಳೆ ಬುದ್ಧಿನೇ ಇಲ್ಲವೇ ನಮ್ಮ ಅಮ್ಮ ಯಾವಾಗೂ ಹಿಂಗೆ ನೀನಿಯ ಕುಂತ್ರಿ ಬುದ್ಧಿ ನೀನಿಯ ಮಾಡ್ತಾ ಇರ್ತದೆ ನಾನು ತಾನೇ ಏನು ಮಾಡಲಿ ಹೇಳು ಬಿಡು ಇವತ್ತೆಲ್ಲ ನಾಳೆ ನಮ್ಮ ಅಮ್ಮಂಗೂ ನನ್ನ ಗಂಡನ ಬೆಲೆ ಅರ್ಥ ಆಯ್ತದೆ ನನ್ನ ಗಂಡನ ಬೆಲೆ ಅರ್ಥ ಆಗಿ ನಮ್ಮ ಅಮ್ಮನೂ ನಂತ ಕುಡಿಕೊಂಡು ಬಂದೇ ಬರ್ತದೆ ನನಗೆ ಇವಾಗ ಹೆಂಗೆ ಹೊತ್ತಿಗೆ ಬೆಲೆ ಎಲ್ಲ ಅರ್ಥ ಆಯ್ತೋ ಹಾಗೆ ನಮ್ಮ ಅಮ್ಮಂಗೂ ಒಂದಿನ ಅರ್ಥ ಆಗೇ ಆಯ್ತದೆ ಆವಾಗ ನೋಡು ಏ ನಿಮ್ಗೇನು ಕ್ಯಾಮೆರಾಕ್ಕಿಲ್ವಾ ನಿಮ್ಗೆ ಯಾವಾಗ ಮಂತಾಗ ಐತಿರಲ್ಲ ಮತ್ತು ಊಟಕ್ಕೆಲ್ಲ ಏನು ಮಾಡಿರಿ ನೀವು ನಮ್ದು ವರ್ಕ್ ಫ್ರಮ್ ಹೋಮ್ ಅತ್ಗೆ ವರ್ಕ್ ಫ್ರಮ್ ಹೋಮ್ ಆಗಿ ನಮ್ಗೆ ಮನೆ ಕುಂತ್ಕೊಂಡ್ರು ದುಡ್ಡು ಬರ್ತೈತೆ ನಮ್ಗೆ ಹೌದಾ ಹಂಗಾರ ನನ್ನ ಗಂಡಂಗುನ್ವೆ ಹೇಳ್ಬೋದಲ್ವಾ ಕೆಲಸನ ನನ್ನ ಗಂಡರ್ವೇ ಮಾಡ್ತಾನೆ ಪಾಪ ಒತ್ತು ಬೀಳು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡಬೇಕು ನನಗೂನ್ವೆ ಬೇಜಾರಾಯ್ತದೆ ಯಾವಾಗೂ ಅಲ್ಲಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಾನಲ್ಲ ನನ್ನ ಗಂಡ ಅಂತ ಹೇಳ್ಬಿಟ್ಟು ನನಗೂನ್ವೆ ಸ್ಯಾನೆ ಬೇಜಾರಾಯ್ತದೆ ಅದೇನು ಕೆಲಸ ಮಾಡಿಯೋ ನೀನು ನಮಗೂ ಹೇಳಿದ್ರೆ ಅದೇನು ಕೆಲಸ ಅಂತ ಹೇಳ್ಬಿಟ್ಟು ನನ್ನ ಗಂಡನೂ ಕಳಿಸ್ತೀನಿ ಆರಾಮಾಗಿ ನನ್ನ ಗಂಡನೂ ನಿನ್ನ ಜೊತೆ ನಿಯ ಮಾಡ್ತಾನೆ ಇಬ್ರು ಸೇರ್ಕೊಂಡೆ ನಿಯ ಮಾಡಿ ಅದೆಲ್ಲ ಮಾಡಕ್ಕಾಗಲ್ಲ ಅದಕ್ಕೆ ಅದೆಲ್ಲ ಫುಲ್ ಸ್ಟ್ರಿಕ್ಟ್ ಕೆಲಸ ನನ್ನಂಗ್ ಬಾಡಿ ಬಿಲ್ಡ್ ಮಾಡಿರ್ಬೇಕು ಹಂಗ್ ಬಾಡಿ ಬಿಲ್ಡ್ ಮಾಡಿದ್ರೆ ನಿನಗೆ ಕೆಲಸ ಸಿಗೋದು
ಓ ನನ್ನ ಗಂಡನು ಏನಾಗವನಮ್ಮ, ನನ್ನ ಗಂಡನು ಸಂದಕ್ಕೆ ಏನಿ ಅವನೇ. ನಾನು ಬಾಡಿ ಬಿಲ್ಡ್ ಮಾಡಿಸ್ತೀನಿ ನನ್ನ ಗಂಡಂದು. ನನ್ನ ಗಂಡಂಗೂ ನಿಂತರ ಕೆಲಸ ಕೊಡಿಸ್ತೀಯಾ? ಆ ಖಂಡಿತ ಖಂಡಿತ ಕೊಡಿಸ್ತೀನಿ. ಇನ್ಮ್ಯಾಲ ನನ್ನ ಗಂಡಂಗೆ ಚೆನ್ನಾಗಿ ಮೊಟ್ಟೆ ಗಿಟ್ಟೆ ಎಲ್ಲ ತಿನ್ನಿಸಿ ನಿನ್ನಂಗೆ ಏನೇ ಮಾಡ್ತೀನಿ. ಸರಿ ಅದ್ಕೆ ಮಾಡಿ ಅದ್ಕೆ. ಅಯ್ಯೋ ಕೊಡಿಸ್ತಾನೆ, ಅದಕ್ಕೇನಂತದ್ಕೆ ಅಯ್ಯೋ. ಕೊಡಿಸ್ತಿದಂಗೆ ಇರ್ತೀನಿ ನಾನು ನಿಮ್ಮ ಯಜಮಾನ್ರಿಗೆ, ಕೊಡಿಸ್ತೀನಿ ಹೇಳಿ. ಹಾಂ ಸರಿ ಸರಿ ಆಯಿತು. ಅದಕ್ಕೆ ಕೆಲಸ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು ಇವ್ರ ಗಂಡ ಅಂತ ಗೊತ್ತೇ ಇಲ್ಲ. ನಾನು ಕೆಲ್ಸಕ್ಕೆ ಇಕ್ಕೊಂಡಿರೋದೇ ಇವ್ರ ಗಂಡ, ಸಂಬಳ ಕೊಡ್ತಿರೋದೇ ಇವ್ರ ಗಂಡ. ಅದಕ್ಕೆ ಇನ್ನೊಂದು 15-20 ದಿನ ಸುಮ್ಮನಿರಿ. ಆಮೇಲೆ ನಮ್ಮ ಬಾಸ್ ನಿಮ್ಮನ್ನ ಕರ್ಕೊಂಡು ಠೀ ಅಂತ ಹೊಸ ಮನೆ ಕರ್ಕೊಂಡು ಹೋಗ್ತಾರೆ. ಆವಾಗ ನೋಡಿ ಹೆಂಗೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತೈತೆ. ಈ ನಮ್ಮ ಬಂಗಾರಮ್ಮ ಬುಲ್ಬುಲ್ ಬಂಗಾರಮ್ಮ ಎಲ್ಲೋದ್ಲು? ಬಂಗಾರಮ್ಮ ಸ್ವಲ್ಪ ದಿನ ನೀನು ಚೇಂಜ್ ಆಗ್ತೀಯ ನಮ್ಮ ಬಾಸ್ನ ನೋಡಿ. ಯವ್ವ ಯವ್ವ ಯವ್ವ, ಇಂಥ ಮಕ್ಳು ಯಾಕನ ಹುಡ್ತಾರೋ ಹೊಟ್ಟೆನಾಗೆ, ಹೊಟ್ಟೆ ಉರ್ಸಕ್ಕೆ ಅಂತಾನೆ ನೀವು ಹುಡ್ತಾರೆ ಅನ್ನಿಸ್ತದೆ ಇಂಥ ಮಕ್ಕಳು. ಯಾಕನ ಹುಟ್ಟೋರೋ ಹೊಟ್ಟೆನಾಗೆ, ದೇವ್ರಣೆಗೂ ಇಂಥ ಮಕ್ಕಳು ಮಾತ್ರ ಹುಟ್ಟಬಾರ್ದು ಕಣಪ್ಪ. ಈಗ ನಾನು ಏನು ಮಾಡಲಿ? ಆಸ್ತಿ ಎಲ್ಲ ಮಿಟ್ಟುಗಳಾಡಿ ನೀನೇ ತಿನ್ಕೊಬಿಡ್ತಾಳೆ. ಅರ್ಧ ಆಸ್ತಿ ಬೇಡ ಅಂತ ಹೇಳಿರೋದಕ್ಕೆ ಬೊಲ್ ಖುಷಿ ಆಗವಳೆ. ಆದರೆ ಆ ಖುಷಿ ಇರಬಾರ್ದು ಅವಳಿಗೆ ಯಾಕೆ ಪೂರ ಕೊಡ್ಬೇಕು ನಾನು? ಪೂರ ಅಂತಂದ್ರೆ ನಾನು ಕೊಡೋದಿಲ್ಲ ಬಿಡು. ನನ್ನ ಮಗಳು ತಲೆಯ ಕೆಡಿಸ್ಬಿಟ್ಟು ನನ್ನ ಮಗಳು ಜೀವನ ಹಾಳು ಮಾಡ್ಬಿಟ್ಟು ನನ್ನ ಮಗಳಿಗೆಲ್ಲನೂ ಇಷ್ಟೆಲ್ಲ ಮಾಡ್ಬಿಟ್ಟು ಈಗ ನೋಡಿದ್ರೆ ಬಿಕ್ನಾಸಿ ಆರಾಮಾಗಿ ಕುಂತವಳೆ. ಅವಳು ಮಾತ್ರ ಮಜಾ ಮಾಡ್ಕೊಂಡು ಇಷ್ಟಕ್ಕೇನೇ ಸುಮ್ಮನೆ ಬಿಡೋದಿಲ್ಲ ನಾನು. ಏನಾರ ಮಾಡಲೇಬೇಕು. ಏನು ಮಾಡಬೇಕು ಅಂತ ನಿನಗೆ ಅರ್ಥ ಆಯ್ತಿಲ್ವಲ್ಲ? ಆಸ್ತಿಯ ನನ್ನ ಮಗಳು ಬೇಡ ಅಂದ್ರೆ ನಂತೆ ನನಗೆ ಬೇಕು ಅಂತ ಕುಂತ್ಕೋಬೇಕು ಅಷ್ಟೇ ಹೋಗಿ. ನನ್ನ ಹೆಸ್ರನ್ನಾಗಿದ್ರೆ ಯಾವತ್ತಿದ್ರು ನನ್ನ ಮಗಳು ಹೋಗೇ ಹೋಯ್ತದೆ. ನನ್ನ ಮಗಳು ಅಳಿಯ ಬೇಡ ಅಂದ್ರಂತೆ ಏನಂತೆ, ನನ್ನ ಹೆಸ್ರಿಗೇನು ಬರಬೇಡ ಅಂತೇನು ಹೇಳಿಲ್ವಲ್ಲ, ನನ್ನ ಹೆಸ್ರು ಮಾಡಿಸ್ಕೋಬೇಕು ಅಷ್ಟೇ ನಿನಗೆ. ಬಂಗಾರಮ್ಮ ಬಿಡ್ಬೇಡ. ಆ ಮನೆಯಾಳಿ ನೀನು ಸರಿಯಾಗಿ ಆಟಾಡಿಸ್ತಾಳೆ, ಬಿಡ್ಬೇಡ. ಮನೆಯಾಳಿನ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಆ ಮನೆಯಾಳಿಗೆ. ನಿನ್ನ ಆಸ್ತಿ ಎಲ್ಲ ತಿನ್ಕೋತಾವಳೆ, ಬಿಡ್ಬೇಡ. ಐ ಆಮ್ ವೆರಿ ಸ್ಟ್ರಿಕ್ಟು. ಈ ಆಸ್ತಿ ವಿಚಾರದಾಗ ಮಾತ್ರ ಬಿಡೋಕ್ಕಿಲ್ಲ, ನೋಡ್ತಿರು. ನನ್ನ ಆಸ್ತಿ ನಾನು ಕೇಳ್ತೀನಿ. ನನ್ನ ಆಸ್ತಿ ಕೇಳ್ತಿದ್ದಂಗೆ ನಾನು ಯಾಕಿರಲಿ? ನನ್ನ ಆಸ್ತಿ ನನಗೆ ಬೇಕಷ್ಟೇ ಅಂತ ಹೋಗಿ ಕುಂತ್ಕೊಂತೀನಿ. ಅದು ಯಾಕೆ ಕೊಡೋಕ್ಕಿಲ್ವ ನಾನು ನೋಡ್ತೀನಿ.